ಚೌತಿಗೆ ಗಣಪತಿ ದೇವರ ವಿಗ್ರಹ ಮನೆಗೆ ತರುವಾಗ ನೆನಪಿಟ್ಟುಕೊಳ್ಳಬೇಕಾದ ಸಂಗತಿಗಳು. ಸಂಭ್ರಮದ ಹಬ್ಬ ಗಣೇಶ ಚತುರ್ಥಿ. ಉತ್ಸಾಹ ಉಲ್ಲಾಸ ಭರಿತ ಹಬ್ಬ. ದೇಶಾದ್ಯಂತ ಈ ಖುಷಿ ಮನೆ ಮಾಡಿರುತ್ತದೆ. ಸಾಕಷ್ಟು ಮಂದಿ ಮನೆಯಲ್ಲಿಯೂ ಗಣಪತಿಯ ವಿಗ್ರಹವಿಟ್ಟು ಪೂಜೆ ಸಲ್ಲಿಸುತ್ತಾರೆ. ಅಂತೆಯೇ ಗಣಪತಿ ದೇವರ ವಿಗ್ರಹ ಮನೆಗೆ ತರುವಾಗ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಸಂಗತಿಗಳು ಇಲ್ಲಿವೆ. 7 ಮನೆಗೆ ತನ್ನಿ ವಿಗ್ರಹವನ್ನು ಮನೆಗೆ ತರಲು ಮತ್ತು ಪ್ರತಿಷ್ಠಾಪನೆಗೆ ಸರಿಯಾದ ಮುಹೂರ್ತವನ್ನು ಕೇಳಿಕೊಳ್ಳುವುದು ಉತ್ತಮ. ಗಣಪತಿಗೆ ಸಮರ್ಪಿತ ಮಂತ್ರಗಳನ್ನು ಪಠಿಸುತ್ತಾ ವಿಗ್ರಹವನ್ನು ಮನೆಯೊಳಗೆ ತನ್ನಿರಿ. ನೆಲದಲ್ಲಿ ಇರಿಸಬೇಡಿ. ಮನೆಯೊಳಗೆ ತಂದ ವಿಗ್ರಹವನ್ನು ನೇರವಾಗಿ ನೆಲದಲ್ಲಿ ಇರಿಸಬೇಡಿ. ಬದಲಾಗಿ ವಿಗ್ರಹ ತರುವ ಮುನ್ನವೇ ಸರಿಯಾದ ವೇದಿಕೆ, ಪೀಠವನ್ನು ಸಿದ್ಧಪಡಿಸಿ ಅದರ ಮೇಲೆ ಮೂರ್ತಿಯನ್ನು ಇರಿಸಿ. ಎಲ್ಲಿ ಇರಿಸಬಹುದು? ಲಿವಿಂಗ್ ರೂಮ್ ಅಥವಾ ಪೂಜೆಯ ಕೋಣೆಯ ಬಳಿ ದೇವರ ವಿಗ್ರಹ ಇರಿಸುವುದು ಉತ್ತಮ. ಇದರಿಂದ ಎಲ್ಲರಿಗೂ ದೇವರ ಪೂಜೆಯಲ್ಲಿ ಪಾಲ್ಗೊಳ್ಳಲು ಸಹಾಯವಾಗುತ್ತದೆ. ಅಡುಗೆ ಕೋಣೆ, ಶೌಚಾಲಯದ ಬಳಿ, ಕಸ ಸಂಗ್ರಹವಾಗುವ ಜಾಗಗಳಲ್ಲಿ ಮೂರ್ತಿ ಇಡಬೇಡಿ. ನಿತ್ಯ ಪೂಜೆ ಮನೆಗೆ ತಂದು ಪ್ರತಿಷ್ಠಾಪಿಸಿದ ಬಳಿಕ ವಿಸರ್ಜನೆ ತನಕ ದೇವರಿಗೆ ನಿತ್ಯ ಪೂಜೆ ಸಲ್ಲಬೇಕು. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ, ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ಆಹಾರ ಸೇವಿಸುವ ಮುನ್ನ ದೇವರಿಗೆ ಹೂವು, ಹಣ್ಣುಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸುವುದು ಮುಖ್ಯ. ಉಪವಾಸ. ಕೆಲ ಭಕ್ತರು ಗಣೇಶ ಚತುರ್ಥಿ ಮತ್ತು ವಿಸರ್ಜನೆಯ ದಿನದಂದು ಉಪವಾಸ ಮಾಡುತ್ತಾರೆ. ಇನ್ನೊಂದಷ್ಟು ಮಂದಿ ಗಣೇಶನನ್ನು ಮನೆಯೊಳಗೆ ಇರಿಸಿರುವ 10 ದಿನಗಳಲ್ಲಿ ಸಾತ್ವಿಕ ಆಹಾರವನ್ನು ಸೇವಿಸಲು ಬಯಸುತ್ತಾರೆ. ಮನೆಯಲ್ಲಿ ಗಣಪತಿ ಇರಿಸುವವರು ಮಾಂಸಾಹಾರ ಸೇವಿಸಬೇಡಿ. ಮನಸ್ಸು ಶುದ್ಧವಾಗಿರಲಿ. ಜಗಳಗಳಲ್ಲಿ ತೊಡಗಬೇಡಿ. ನಕಾರಾತ್ಮಕವಾಗಿ ಯೋಚಿಸಬೇಡಿ. ಸಕಾರಾತ್ಮಕ ಚಿಂತನೆ ಮಾಡಿ. ಯಾವುದೇ ರೀತಿಯಲ್ಲಿ ಅಸಮಾಧಾನದ ಭಾವನೆಗಳನ್ನು ಇಟ್ಟುಕೊಳ್ಳಬೇಡಿ. ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದು ಎಲ್ಲಾ ರೀತಿಯಲ್ಲಿಯೂ ಉತ್ತಮ.